ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸರ್ಗಮ್ಸ್ ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬೆಂಡೆಕಾಯಿ ಮಸಾಲ ಅಥವಾ ಬೆಂಡೆಕಾಯಿ ಪಲ್ಯ ಏನು ಬೇಕಾದರೂ ನೀವು ಹೇಳ್ಬೋದು, ಅಥವಾ ಬೆಂಡೆಕಾಯಿ ಗೊಜ್ಜು ಕೂಡ ಅಂತ ಹೇಳ್ಬೋದು. ಇದು ತುಂಬಾನೇ ಸುಲಭವಾದ ವಿಧಾನದಲ್ಲಿ ಮಾಡ್ಕೊಳ್ಳೋದು. ಚಪಾತಿಗಂತೂ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಚಪಾತಿ ರೊಟ್ಟಿ ಯಾವುದಕ್ಕೆ ಬೇಕಾದರೂ ತಿನ್ಬೋದು. ತುಂಬಾನೇ ಸುಲಭವಾಗಿ ತುಂಬಾನೇ ಬೇಗ ಆಗುವಂತಹ ರೆಸಿಪಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಹಾಗೂ ಎಷ್ಟು ತಿನ್ನೋದಕ್ಕೂ ಕೂಡ ತುಂಬಾನೇ ರುಚಿಕರವಾಗಿರುತ್ತೆ. ತುಂಬಾನೇ ಬೇಗನೂ ಆಗುತ್ತೆ. ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಹೇಗೆಲ್ಲ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು 1/4 kg ಬೆಂಡೆಕಾಯಿನ ತಗೊಂಡು ಈ ರೀತಿಯಾಗಿ ನಾನು ಹೆಚ್ಕೊಂಡಿದ್ದೀನಿ. ನೀವು ಕೂಡ ಯಾವ ಶೇಪಲ್ಲಿ ಬೇಕಾದರೂ ಹೆಚ್ಕೊಳ್ಬೋದು. ಈ ರೀತಿ ನಾನು ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕೋದ್ರಿಂದ ಲೋಳೆ ಜಾಸ್ತಿ ಬರೋದಿಲ್ಲ ಅಂತ ಅಷ್ಟೇ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ನಂತರ ನಮಗೆ ಬೇಕಾದರೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ನಾನಿಲ್ಲಿ 1-2 ಟೀ ಸ್ಪೂನ್ ಅಷ್ಟು ಎಣ್ಣೆನ ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲದನ್ನು ಹಾಕಿ ನಾವು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಎಣ್ಣೆ ಒಳಗೆ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಈ ರೀತಿ ನಾವು ನಿಧಾನಕ್ಕೆ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಆದರೆ ತುಂಬ ಬೇಯೋ ತನಕ ಅಲ್ಲ, ಒಂದು ಮೀಡಿಯಮ್ ಆಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿರುವಂಥ ಲೋಳೆ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ತುಂಬ ಪಿಚಿ ಅಂತ ಬೇಯಿಸೋದೇನು ಬೇಡ. ಯಾರೆಲ್ಲ ನಮ್ಮ ಚಾನಲ್ ಸರ್ಗಮ್ಸ್ ನಳಪಾಕನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾವು ಆವಾಗಲೇ ನೋಡಿದಾಗ ತುಂಬ ಜಾಸ್ತಿ ಥರ ಕಾಣಿಸ್ತಲ್ವ. ಈಗ ಒಂದ್ಸಲ ಬೆಂಡೆಕಾಯಲ್ಲಿರುವಂಥ ನೀರೆಲ್ಲ ಇಂಗಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ನೋಡಿ ಬೆಂದು ಯಾವ ರೀತಿ ಕಾಣಿಸ್ತಿದೆ ಅಂತ. ಇದು ಅದರ ಅರ್ಧದಷ್ಟು ಬೆಂದಿದೆ. ನಂತರ ನಾವು ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡಿಕೊಂಡು ಅದೇ ಪ್ಯಾನಿಗೆ ಒಂದು 4 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆನ ಹಾಕಿದ ನಂತರ 3 ಈರುಳ್ಳಿನ ನಾನು ಈ ರೀತಿ ಪೇಸ್ಟನ್ನಾಗಿ ಮಾಡಿಕೊಂಡು ಈ ಎಣ್ಣೆ ಒಳಗೆ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ, ಎಣ್ಣೆ ಒಳಗೆ 3 ಈರುಳ್ಳಿ ಪೇಸ್ಟನ್ನು ಹಾಕಿ ನಾನು ಫ್ರೈ ಮಾಡ್ಕೊಳ್ತೀನಿ. ನಿಮಗೆ ಎಷ್ಟು ಮಸಾಲ ಜಾಸ್ತಿ ಬೇಕು ಅಂದರೆ 4 ಈರುಳ್ಳಿ ಕೂಡ ಹಾಕ್ಕೊಳ್ಬೋದು. ಆದರೆ ನಾನಿಲ್ಲಿ 3 ಈರುಳ್ಳಿನ ಮಾತ್ರ ಹಾಕ್ಕೊಂಡಿದ್ದೀನಿ. ನೋಡಿ, ನಿಮಗೆ ಮಸಾಲ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಮಸಾಲ ಏನು ಜಾಸ್ತಿ ಬೇಡ ಅಂತ ನಾನು 3 ಈರುಳ್ಳಿಗೆ ಸ್ಟಾಪ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ 1-2 ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಈ ರೆಸಿಪಿಯ ಇಂಗ್ರೀಡಿಯೆಂಟ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹಾಗೆ ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನಂತರ ನಾವು 3 ಟೊಮೆಟೊನ ಕೂಡ ಮಿಕ್ಸರ್ ಮಾಡಿಕೊಂಡು ಅದರ ಪ್ಯೂರಿ ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಟೊಮೆಟೊನ ಮಿಕ್ಸರ್ ಮಾಡಿ ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಮಸಾಲ ಒಂದು ಸ್ವಲ್ಪ ಗಟ್ಟಿ ಆಗೋ ತನಕ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಹಾಗೂ ಟೊಮೆಟೊ ಅಲ್ಲಿರುವಂಥ ಹಸಿ ವಾಸನೆ ಕೂಡ ಹೋಗೋ ತನಕ ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡ್ರೆ ಆಯಿತು. ತುಂಬಾ ಸರಳ, ತುಂಬಾ ಬೇಗ ಆಗುವಂಥ ರೆಸಿಪಿ ಇದು. ನೋಡ್ತಿದ್ದಂಗೆ ಆಗುತ್ತೆ. ನೋಡಿ, ಈಗ ಮಸಾಲೆ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಮೊದಲೇ ನಾವು ಉಪ್ಪನ್ನು ಹಾಕ್ಕೊಂಡಿರ್ತೀವಿ. ಆದರೆ ಈಗ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನೋಡಿ, ಇದು ಮಸಾಲೆ ಚೆನ್ನಾಗಿ ಕುದೀತಾ ಎಣ್ಣೆಯನ್ನು ಬೇರ್ಪಡಿಸಿದೆ, ಎಣ್ಣೆ ಸೆಪ್ರೇಟ್ ಆಗಿದೆ. ಈ ಟೈಮಲ್ಲಿ ನಾವು ಈಗ ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ. ನಾವು ಮೊದಲೇ ಬೆಂಡೆಕಾಯಿ ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಂಡಿರೋದ್ರಿಂದ ಈಗ ನಾವು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ನಂತರ 2 ಟೀ ಸ್ಪೂನ್ ಅಷ್ಟು ಖಾರದ ಪುಡಿನ ಕೂಡ ಹಾಕ್ಕೊಳ್ಳೋಣ. ಹಾಕಿದ ನಂತರ 1/4 ಟೀ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಕೂಡ ಹಾಕಿ ಮತ್ತೆ ಎಲ್ಲದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಗಟ್ಟಿ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅಥವಾ ನಿಮಗೆ ನೀರು ಬೇಕಿದ್ರೆ ಕೂಡ ನೀರನ್ನು ಹಾಕ್ಕೊಳ್ಳಿ. ಆದರೆ ನಾನು ಯಾವ ರೀತಿ ತೋರಿಸಿದ್ದೀನೋ ಅದೇ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಸಿಂಪಲ್ಲಾಗಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಹಾಕಿ ಇಷ್ಟು ಚೆನ್ನಾಗಿ ನಾವು ಪಲ್ಯನ ಮಾಡ್ಕೊಳ್ಬೋದಾ, ಮಸಾಲೆನ ಮಾಡ್ಕೋಬೋದಾ, ಅಥವಾ ಗೊಜ್ಜನ್ನು ಮಾಡ್ಕೋಬೋದಾ ಅಂತ ನಾವು ಅಂದ್ಕೊಂಡೇ ಇರಲ್ಲ. ಆದರೆ ತುಂಬಾ ಸಿಂಪಲ್ಲಾಗಿ ತುಂಬಾ ಕೆಲವೇ ವಸ್ತುಗಳನ್ನು ಉಪಯೋಗಿಸಿ ತುಂಬ ರುಚಿಕರವಾದ ವಸ್ತುಗಳನ್ನು ನಾವು ಮಾಡ್ಕೊಳ್ಬೋದು. ನಂತರ ನೋಡಿ, ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ನಿಮಗೆ ಬೇಕಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ಅಂತ ಅನಿಸಿದ್ರೆ ನೀವು ಹಾಕ್ಕೊಳ್ಳಿ. ಆದರೆ ನಾನೇನು ಹಾಕ್ಕೊಳ್ತಾ ಇಲ್ಲ. ಅದು ಕರೆಕ್ಟಾಗಿ ಬೆಂಡೆಕಾಯಲ್ಲಿ ಇನ್ನೂ ಒಂದಷ್ಟು ನೀರಿನ ಅಂಶ ಇರುತ್ತೆ, ಅದೆಲ್ಲ ಬಿಟ್ಟು ಇದಕ್ಕೆ ಸೆಟ್ ಆಗೋದ್ರಿಂದ ನಾನೇನು ಮತ್ತೆ ಮೇಲೆ ನೀರನ್ನು ಹಾಕ್ಕೊಳ್ತಿಲ್ಲ. ಒಂದು ಸ್ವಲ್ಪ ಹೊತ್ತು ಟೈಮ್ ಹಿಡಿಯುತ್ತೆ. ಹಾಗಾಗಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಹಾಗೆ ಬೇಯಿಸ್ಕೊಳ್ಳೋಣ. ಬೆಂಡೆಕಾಯಲ್ಲಿ ನಮಗೆ ಬೇಕಾಗಿರುವಂಥ ವಿಟಮಿನ್ಸ್ ಬಹಳನೇ ಇರುತ್ತೆ. ಮಕ್ಕಳಂತೂ ಬೆಂಡೆಕಾಯಿನ ತುಂಬಾ ಇಷ್ಟಪಟ್ಟು ತಿಂತಾರೆ. ನಂತರ ನಾವು ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಅದನ್ನು 2 ನಿಮಿಷ ಬೇಯೋದಕ್ಕೆ ಬಿಡೋಣ. ನೋಡಿ, ನಾನು ಯಾವಾಗಲೂ ಹೇಳೋ ರೀತಿಯೇ ಈಗಲೂ ಹೇಳ್ತಾ ಇದ್ದೀನಿ. ನಾವು ಯಾವುದೇ ತರಕಾರಿ ಆಗಲಿ ಅಥವಾ ನಾನ್ ವೆಜ್ ಆಗಲಿ ಯಾವುದೇ ರೀತಿಯಾದ ಅಡುಗೆ ಮಾಡಬೇಕಾದ್ರೆ ಲಾಸ್ಟಲ್ಲಿ ನಾವು ಒಂದು 2 ನಿಮಿಷನಾದರೂ ಲಿಡ್ಡನ್ನು ಕ್ಲೋಸ್ ಮಾಡಿ ಅದನ್ನು ಬೇಯೋದಕ್ಕೆ ಬಿಟ್ಟರೆ ಅದು ಕರೆಕ್ಟಾಗಿ ಪರ್ಫೆಕ್ಟ್ ಆಗಿರೋ ರೀತಿಯಲ್ಲಿ ರೆಡಿ ಆಗುತ್ತೆ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ.
ನೋಡಿದ್ರಲ್ಲ ಎಷ್ಟು ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಕೂಡ ಬೆಂದಿಲ್ಲ, ಹದವಾದ ರೀತಿಲಿ ಬೆಂದು ರೆಡಿಯಾಗಿದೆ. ಮತ್ತೆ ಸಿಗೋಣ ನಮ್ಮ ಇದೇ ರೀತಿಯಾದ ಸರಳವಾದ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್.